ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಊಟಿಯಿಂದ ಮೈಸೂರು ಕಡೆ ಹೊಂಟೀವಿ. ಈವ್ನಿಂಗ್ ಟೈಮ್ ಆಗೈತಿ. ರೋಡ್ ನೋಡ್ಬೋದು ನೀವು, ಎಷ್ಟು ಮಸ್ತ್ ಐತಿ. ನೇಚರ್ ಎಲ್ಲ ಭಾರಿ ಅದ. ನಾವು ಹಾಗೆ ರೋಡ್ನಾಗ ಹೋಗೋ ಮುಂದೆ ನಮಗೊಂದಿಷ್ಟು ಜಿಂಕೆಗಳು ಕಂಡ್ವು. ಆಮೇಲೆ ಒಂದು ಆನೆನೂ ಕಾಣ್ತು. ಭಾಳ ಮಸ್ತ್ ನೇಚರ್ ಅದ. ಈಗ ನಾವು ಮೈಸೂರಿಗೆ ಬಂದೇವಿ. ಇದು ಮೈಸೂರು ಝೂಗೆ ಹೋಗ್ಬೇಕಂದ್ರೆ ನೀವು ಟಿಕೆಟ್ ಆನ್ಲೈನಾಗೂ ತೊಗೋಬೋದು, ಇಲ್ಲ ಕೌಂಟರ್ನಾಗ ಆಫ್ಲೈನ್ ಟಿಕೆಟ್ಸು ತೊಗೋಬೋದು. ಅಡಲ್ಟ್ಸಿಗೆ $120 ಐತಿ. ಚಿಲ್ಡ್ರನ್ಸ್ 5 to 12 years ಇದ್ದರೆ $60. ಬಿಲೋ 5 years ಇದ್ದರೆ ಅವರಿಗೆ ಫ್ರೀ ಅದ. ಆಮೇಲೆ ನೋಡ್ರಿ, ಇದು ಟ್ಯೂಸ್ಡೇ ಹಾಲಿಡೇ ಇರ್ತೈತಿ ಎವ್ರಿ ವೀಕ್. ಸೊ ಅದು ಬಿಟ್ಟು ಬೇರೆ ದಿನ ಎಲ್ಲ ಓಪನ್ ಇರ್ತದೆ. ಬೆಳಗ್ಗೆ 8:00 ಸಾಯಂಕಾಲ 5:00 ಮಟ. ಇದ್ರೊಳಗೆ ನೋಡ್ಬೋದು ನೀವು, ಭಾಳಷ್ಟು ಪ್ರಾಣಿಗಳಿದಾವೆ, ಪಕ್ಷಿಗಳಿದಾವೆ. ನಮಗೂ ಎಷ್ಟಾಕೊಂಡ ಪ್ರಾಣಿಗಳೆಲ್ಲ ಕಾಣಿಸ್ತಾ. ಈ ಮೈಸೂರು ಝೂ 1892 ಒಳಗೆ ಸ್ಥಾಪನೆ ಮಾಡಿದ್ದಾರೆ. ಇದು ಸುಮಾರು 157 acres ಒಳಗೆ ಹರಡ್ಕೊಂಡೈತಿ. ಆಮೇಲೆ ಇದ್ರೊಳಗೆ 168ಕ್ಕಿಂತ ಹೆಚ್ಚಿಗೆ ಜಾತಿ ಪ್ರಾಣಿಗಳ, ಪಕ್ಷಿಗಳ ಇವೆಲ್ಲ ನೀವು ನೋಡ್ಬೋದು. ಆಮೇಲೆ 1450ಕ್ಕಿಂತ ಹೆಚ್ಚು ಜೀವಿಗಳು ಇಲ್ಲೇ ವಾಸವಾಗ್ತಾವೆ. ಈ ಝೂದ ವಿಶೇಷ ಏನಂತಂದ್ರೆ, ನಾವು ಬರೀ ನಮ್ಮ ದೇಶದೊಳಗಿರುವಂಥ ಅಷ್ಟ ಪ್ರಾಣಿ ಪಕ್ಷಿಗಳನ್ನು ನೋಡೋದ್ರ ಜೊತೆಗೆ ಬೇರೆ ದೇಶಗಳದ್ದು ಪ್ರಾಣಿ ಪಕ್ಷಿಗಳನ್ನು ನಾವು ಇಲ್ಲೇ ನೋಡ್ಬೋದು. ಇಲ್ಲೇ ನಿಮ್ಗೆ ಪ್ರಾಣಿಗಳಿಂದ ಹತ್ತಿರದಿಂದ ನೋಡೋಕೆ ಸಿಗ್ತೈತಿ. ಆಮೇಲೆ ಫುಲ್ ಗಿಡಗಳದಾವ, ನೇಚರ್ ಅದ, ತಂಪಾದ ವಾತಾವರಣ ಐತಿ. ಆಮೇಲೆ ಈ ಝೂಗೆ ಎಷ್ಟೋ ಮಂದಿ ಫಾರಿನರ್ಸು ವಿಸಿಟ್ ಮಾಡ್ತಾರೆ. ನೀವು ನೆಕ್ಸ್ಟ್ ಟೈಮ್ ಮೈಸೂರಿಗೆ ಹೊಂಟಿದ್ರೆ ಮೈಸೂರು ಝೂನ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಝೂನ್ ವಿಸಿಟ್ ಮಾಡಿರಿ. ಭಾಳ ಚಲೋ ಐತಿ, ಕ್ಲೀನ್ ಐತಿ. ನೀವು ನೋಡಿರಿ ಆ್ಯನಿಮಲ್ಸಿಗೆ, ಅದಕ್ಕೇನು ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡ್ರಿ. ಅದ್ರ ಪಾಡಿಗೆ ಅದಿರಲಿ. ನೀವು ಅಷ್ಟೇ ನೋಡಿ ದೂರಿಂದ ಅದನ್ನು ನೋಡ್ಕೊಂಡು ಖುಷಿ ಪಟ್ಕೊಂಡು ಬನ್ನಿರಿ.